ಎಲ್ಲರಿಗೂ ನಮಸ್ಕಾರ. ಸುಮಾರು 50 ವರ್ಷಗಳ ಹಿಂದೆಯಿಂದ ರೈತರು ಸಾಗುವಳಿ ಮಾಡುತ್ತಿರುವ ಭೂಮಿಯನ್ನು ಅರಣ್ಯ ಇಲಾಖೆಯವರು ರೈತರ ಮೇಲೆ ದೌರ್ಜನ್ಯ ಮಾಡಿ ಭೂಮಿಯನ್ನು ಆಕ್ರಮಣ ಮಾಡಿಕೊಂಡಿರುತ್ತಾರೆ. ಬಡ ರೈತರಿಗೆ ಅನ್ಯಾಯ ಆಗಿದೆ ಎಂದು ರೈತ ಸಂಘದ ಮೊರೆ ಹೋಗಿರುತ್ತಾರೆ. ಅರಣ್ಯ ಇಲಾಖೆಯವರು ರೈತರ ಸರದಿ ಜಮೀನಿನಲ್ಲಿ ಕುಂಡಿಗಳನ್ನು ತೆಗೆದು ಗಿಡಗಳನ್ನು ನೆಟ್ಟುತ್ತಾರೆ. ಆದ್ದರಿಂದ ನಮ್ಮ ಜಮೀನನ್ನು ಅರಣ್ಯ ಇಲಾಖೆಯವರು ಅಕ್ರಮವಾಗಿ ವಶಪಡಿಸಿಕೊಂಡು ನಿಮಗೆ ಸಾಗುವಳಿ ಮಾಡಲು ಅವಕಾಶವಿಲ್ಲವೆಂದು ಹೇಳಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ಪಾವಗಡ ಘಟಕದ ತಾಲೂಕಿನ ಅಧ್ಯಕ್ಷರಾದ ಪೂಜಾರಪ್ಪನವರು ರೈತರಿಗೆ ಅನ್ಯಾಯ ಮಾಡದೆ ಅವರ ಜಮೀನು ಅವರಿಗೆ ಸಾಗುವಳಿ ಮಾಡುವುದಕ್ಕೆ ಅನುಕೂಲ ಮಾಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಪೂಜಾರಪ್ಪ, ಗೋವಿಂದಪ್ಪ, ರಮೇಶ್, ನಾಡಪ್ಪಣ್ಣ, ನರಸಪ್ಪ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು. ವರದಿ ಮಾರುತಿ, MS ಮೀಡಿಯಾ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಇವರು ಬಸವರಾಜ್ ಅವರು ದಾಳಿ ಮಾಡ್ತಾ ಇದ್ದಾರೆ. ಈಗ ಕೂಡ ನಾನು ಫೋನ್ ಮಾಡಿದೆ, ನಾನು ಬರೋಕ್ಕಾಗೋದಿಲ್ಲ, ನೀವು ಹೇಳಿದ್ ನಾವು ಕೇಳಲ್ಲ ಅಂತ ರೌಡಿಸಮ್ ಮಾತನಾಡ್ತಾ ಇದ್ದಾರೆ. ನೋಡಿ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಇದ್ದಾರೆ. ಬಸವರಾಜ್ ಅವರು ತಕ್ಷಣ ಈ ಪಾವಗಡದಿಂದ ಖಾಲಿ ಮಾಡ್ತಾರೆ. ಅವನೇ ನಮಗೇನು ಬೇಡ, ಬಡವರು ರಿಕ್ಷೆ ಕೊಡ ಅಂತವ್ರು ಬೇಕು. ಇವತ್ತು ಸಾಹಿತ್ಯವ್ರನ್ನ ಯಾಕೆ ಕೊಂಡವ್ರದೆ ಅಂದರೆ ಅವ್ರು ಯಾರೇ ಬರಲಿ, ಯಾವ ಸಂಘಟನೆ ಬರಲಿ, ಯಾವ ಲೀಡರ್ ಬರಲಿ, ಕೂತು ಮಾತನಾಡ್ತಾರೆ. ಅವ್ರು ಕಷ್ಟ ಸುಖ ವಿಚಾರ ಅಂಥವ್ರು ನಮಗೆ ಬೇಕು. ಅದರಿಂದ ಇವತ್ತೇ ಹುಷೇನ್ಪುರದಿಂದ ಆ JCP ಮಕ್ಕೆ ಅರಣ್ಯದವ್ರನ್ನ ಈಗಲೇ ಇಲ್ಲೇ ಕರ್ತಿದ್ರು ಮೇಲೆ ನಾವು, ಯಾಕೆಂದರೆ ಅವ್ರಿಗೆ ಹೇಳಿದಷ್ಟು ಅತಿ ಆಗ್ತಾ ಇದ್ದಾರೆ. ಮತ್ತು ಅದೊಂದು ಈ ಬೆಳೆ ವಿಮೆ ಕಟ್ಟಿರೋದು ಇದುವರೆಗೂ ನಮಗೆ ತಲುಪಿಲ್ಲ. 2,000 ಏನೋ ಬೇಕಾ ಬಿಟ್ಟು ಹಾಕಿದ್ದಾರೆ. ಅದರಿಂದ ಭಾಳಷ್ಟು ಜನ 8,500 ಅಂತ ಹೇಳಿ ಅವರು ಇವತ್ತಿನವರೆಗೂ ನಮಗೆ ತಲುಪಿಲ್ಲ. ಯಾರ ಬೇಳೆ ಅಂತವ್ರಿಗೆ ಆ ಬೇಳೆಗಳಿಗೆ ಬಿದ್ದೈತೆ ದುಡ್ಡು, ಬೆಳೆ ನಿಜವಾದಂಥ ಬೆಳೆ ಕಿರನಿಗೆ ದುಡ್ಡೇ ಇಲ್ಲ. ಇವತ್ತು ಉಳ್ಳಿ ಹಾಕ್ಯವನೆ, ಅಲಸಂದಿ ಹಾಕ್ಯವನೆ, ಹೂವು ಹಾಕ್ಯವನೆ, ತರಕಾರಿ ಹಾಕ್ಯವನೆ, ಟೊಮೆಟೊ ಹಾಕ್ಯವನೆ, ಹತ್ತಿ ಹಾಕ್ಯವನೆ, ಅನೇಕ ಬೆಳೆಗಳು, 100 ಬೆಳೆಗಳು ನಮ್ಮ ರೈತನ ಇದ್ದಾರೆ. ಈ ತಾಲೂಕಿನಲ್ಲಿ ಪ್ರತಿಯೊಬ್ಬ ರೈತನಿಗೂ ತಲುಪಬೇಕು. ಯಾಕಂದ್ರೆ ಬರೋಂಥ ನಮ್ಮ ರಾಜ್ಯ ಮುಖ್ಯಮಂತ್ರಿ ಬಿಡುಗಡೆ ಮಾಡಿ ಹಣ ಬಿಡುಗಡೆ ಆಗಿದಾಗ ಇವ್ರಿಗೆ ಸೆಕ್ರೆಟರಿಗಳಿಗೂ ಇದು ತಲುಪಬೇಕೇನೋ, GPS ಮಾಡಿಲ್ಲ. ಆ ಮೊಬೈಲ್ ತಗೊಂಡು ಹೋಗ್ತಾರೆ, ಯಾರೋ ಹುಡುಗಿನಿಗೆ ಕೊಡ್ತಾರೆ, ಇವ್ರು ಮನೆಗಳ ಕೂತ್ಕೊಳ್ತಾರೆ. ಇದು ಆಗಬಾರ್ದು. ಮತ್ತೆ ಕೀಲಾಂದಲ್ಲಿ